ಸ್ನೇಹಿತರೆ, ನೀವು ಕಾರ್ಮಿಕರ ಒಂದು PF ನ ಮೆಂಬರ್ಸ್ ಆಗಿದ್ರೆ ನೀವು ಒಂದು PF ನ ಬ್ಯಾಲೆನ್ಸ್ ನ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಅದರ ಒಂದು ಪಾಸ್ಬುಕ್ ನು ಕೂಡ ನೀವು ಡೌನ್ಲೋಡ್ ಮಾಡೋದನ್ನ ಹೇಳ್ತೀನಿ, ಈಸಿಯಾಗಿ, ತುಂಬಾನೇ ಈಸಿಯಾಗಿ ಹೇಳ್ತೀನಿ. ಅಂದ್ರೆ ನೀವು ತುಂಬಾನೇ ಪ್ಲೇ ಸ್ಟೋರ್ ನಲ್ಲಿ ನೀವು EPF ಬ್ಯಾಲೆನ್ಸ್ ಅಂತ ಸರ್ಚ್ ಮಾಡಿದ್ರೆ ಹಲವಾರು ಆಪ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ಇದರಲ್ಲಿ ಯಾವ ಒಂದು ಆಪ್ ನಲ್ಲಿ ನೀವು ಒಂದು ಬ್ಯಾಲೆನ್ಸ್ ನ ಚೆಕ್ ಮಾಡೋದು ಸೂಕ್ತ ಅಂತ ಇವತ್ತು ನಾನು ನಿಮಗೆ ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಹಲವಾರು ಆಪ್ಸ್ ಗಳು ಬರುತ್ತೆ, ಅದರಲ್ಲಿ ಕೆಲವೊಂದಿಷ್ಟು ಪ್ರೈವೇಟ್ ಆಪ್ಸ್ ಗಳಿದೆ ಸ್ನೇಹಿತರೆ. ಪ್ರೈವೇಟ್ ಆಪ್ಸ್ ಗಳು ಅಂದ್ರೆ ನೀವು ಅಲ್ಲಿ PF ಬ್ಯಾಲೆನ್ಸ್ ನ ನಿಮ್ಮ ಒಂದು ಬ್ಯಾಲೆನ್ಸ್ ನ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಅಡ್ವರ್ಟೈಸ್ ಅಂದ್ರೆ ಜಾಹೀರಾತನ್ನ ವೀಕ್ಷಣೆ ಮಾಡಬೇಕು ಅಂದ್ರೆ ಅಲ್ಲಿ ಆಡ್ಸ್ ಬರ್ತಾ ಇರುತ್ತೆ ಆ ಆ್ಯಪ್ ನಲ್ಲಿ. ಅವುಗಳನ್ನೆಲ್ಲ ನೀವು ಯೂಸ್ ಮಾಡಿದ್ರೆ ವೇಸ್ಟ್, ಅದನ್ನ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮ್ಮ ಒಂದು PF ನ ಬ್ಯಾಲೆನ್ಸ್ ನ ಚೆಕ್ ಮಾಡೋದಕ್ಕಾಗಿ ಅವರಿಗೆ ನೀವು ಲಾಭ ಮಾಡಬೇಕಾಗುತ್ತೆ. ಅಂದ್ರೆ ಅವರ ಆ್ಯಪ್ ನ ಯೂಸ್ ಮಾಡಿಬಿಟ್ಟು ಅಲ್ಲಿ ಜಾಹೀರಾತನ್ನ ನೀವು ವೀಕ್ಷಣೆ ಮಾಡಿದ್ರೆ ಅವರಿಗೆ ಒಂದು ಲಾಭ ಆಗ್ತಾ ಇರುತ್ತೆ. ಅದರ ಬದಲಾಗಿ ನೀವು ಗೌರ್ಮೆಂಟ್ ನ ಒಂದು ಆ್ಯಪ್ ನ ಯೂಸ್ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ನೀವು ಜಾಹೀರಾತನ್ನೆಲ್ಲ ವೀಕ್ಷಣೆ ಮಾಡುವಂತ ಅವಶ್ಯಕತೆನೂ ಇಲ್ಲ, ಏನೂ ಇಲ್ಲ. ತುಂಬಾನೇ ಈಸಿಯಾಗಿ ಅಲ್ಲಿ ಇಂಟರ್ಫೇಸ್ ಓಪನ್ ಆಗುತ್ತೆ, ನೇರವಾಗಿ ನೀವು ಚೆಕ್ ಮಾಡ್ಕೋಬಹುದು. ಮತ್ತೆ ನಿಮ್ಮ ಪಾಸ್ಬುಕ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಅದರಲ್ಲಿ ಯಾವ ಆ್ಯಪ್ ಬೆಸ್ಟ್ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಅಂದರೆ ಈ ಎಲ್ಲ ಪ್ಲೇಸ್ಟೋರ್ನಲ್ಲಿ ಸಿಗುವಂಥ ಆ್ಯಪ್ಗಳನ್ನ ಯಾವುದೇ ರೀತಿಯಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಡಿ. ಮಾಡಿದ್ರು ಕೂಡ ಅದನ್ನು ಡಿಲೀಟ್ ಮಾಡಿ ಬಿಸಾಕಿ. ಯಾಕೆಂದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ನಿಮ್ಮ ಒಂದು ಟೈಮ್ನ ವೇಸ್ಟ್ ಮಾಡ್ತಾರೆ, ನಿಮಗೆ ಜಾಹೀರಾತನ್ನು ತೋರಿಸಿ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ತಾರೆ. ಅದಕ್ಕಾಗಿ ಪ್ಲೇಸ್ಟೋರ್ನಲ್ಲೇ ಸಿಗುವಂಥ ಇನ್ನೊಂದು ಆ್ಯಪ್ನ ನಾನು ಹೇಳ್ತೀನಿ, ಉಮಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ತುಂಬ ಈಸಿಯಾಗಿ ನೀವು PF ನ ಬ್ಯಾಲೆನ್ಸ್ ಚೆಕ್ ಮಾಡಬಹುದು. ಅಲ್ಲಿ ಇವನ್ ನಿಮಗೆ ಪಾಸ್ವರ್ಡ್ ಕೂಡ ಅವಶ್ಯಕತೆ ಬರೋದಿಲ್ಲ, ಕೇವಲ ಒಂದು OTP ಮೂಲಕ ನಿಮ್ಮ PF ನ ಬ್ಯಾಲೆನ್ಸ್ ಅಲ್ಲಿ ಗೊತ್ತಾಗುತ್ತೆ. ಯಾವ ರೀತಿ ಅಂತ ನಾನು ಹೇಳ್ತೀನಿ. ಹಾಗೆ ಉಮಂಗ್ ಆ್ಯಪ್ನ ನೀವು ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಮತ್ತೆ ಅಲ್ಲಿ ಪಾಸ್ಬುಕ್ನ ಯಾವ ರೀತಿ ಚೆಕ್ ಮಾಡ್ಕೋಬಹುದು ನೀವು, ಮತ್ತು ಬ್ಯಾಲೆನ್ಸ್ನ ಯಾವ ರೀತಿ ಚೆಕ್ ಮಾಡ್ಕೋಬಹುದು, ಮತ್ತು ಡೌನ್ಲೋಡ್ ಯಾವ ರೀತಿ ಮಾಡ್ಕೋಬಹುದು ಅಂತ. ನೀವು ಒಂದಕ್ಕಿಂತ ಜಾಸ್ತಿ ಅಕೌಂಟ್ನ ಹೊಂದಿದ್ರು ಕೂಡ ಅಲ್ಲಿ ನೀವು ಬ್ಯಾಲೆನ್ಸ್ನ ಯಾವ ರೀತಿ ಚೆಕ್ ಮಾಡ್ಕೋಬಹುದು ಮತ್ತು ಡೌನ್ಲೋಡ್ ಯಾವ ರೀತಿ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ಮೊದಲು ಉಮಂಗ್ ಆ್ಯಪ್ನ ನಾನು ಮೊದಲು ಇನ್ಸ್ಟಾಲ್ ಮಾಡಿದಾಗ ಯಾವ ರೀತಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೀವು ಓಪನ್ ಮಾಡ್ತಾ ಇದ್ರೆ ಈ ರೀತಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೀವು ಆನ್ ಉಮಂಗ್ ಅಂತ ಇಲ್ಲಿ ರಿಜಿಸ್ಟರ್ ಹಿಯರ್ ಅಂತ ಒಂದು ಆಪ್ಷನ್ ಇದೆ, ರಿಜಿಸ್ಟರ್ ಅಂತ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ನೀವು ಮೊದಲ ಬಾರಿ ಲಾಗಿನ್ ಮಾಡ್ತಾ ಇದ್ರೆ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನಿಮ್ಮ ಫೋನ್ ನಂಬರ್ ಹಾಕಿಬಿಟ್ಟು ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಫೋನ್ ನಂಬರ್ನ ಎಂಟರ್ ಮಾಡ್ತೀನಿ, ಮಾಡಿಬಿಟ್ಟು ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸ್ಟೇಟನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಈ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೋತೀನಿ. ನೀವು ಔಟ್ ಆಫ್ ಸ್ಟೇಟ್ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಸ್ಟೇಟ್ ಯಾವ ಸ್ಟೇಟಲ್ಲಿ ಕೆಲಸ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು OTP ಬರುತ್ತೆ ಸ್ನೇಹಿತರೆ. ನಮ್ಮ ಫೋನ್ಗೆ OTPನ ಹಾಕ್ಬಿಟ್ಟು ನಾವು ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಕ್ರಿಯೇಟ್ ಆಗುತ್ತೆ. ಈ ರೀತಿ ಏನಾದರೂ ಪರ್ಮಿಷನ್ಗಳನ್ನ ಕೇಳಿದರೆ ಅಲೌ ಮಾಡಿದ ನಂತರದಲ್ಲಿ ಇಲ್ಲಿ 6 ಅಂಕೆಗಳ ಒಂದು ಪಿನ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಓಪನ್ ಮಾಡ್ತಿರ್ಬೇಕಾದ್ರೆ ಲಾಗಿನ್ ಮಾಡೋದಕ್ಕೆ ಒಂದು ಪಿನ್ ಬೇಕಾಗುತ್ತೆ. 6 ಅಂಕೆಗಳ ಒಂದು ಪಿನ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. 2 ಕಡೆ ಮೇಲ್ಗಡೆ ಎಂಟರ್ ಪಿನ್, ಕೆಳಗಡೆ ಕನ್ಫರ್ಮ್ ಪಿನ್ ಅಂತ ಇದೆ. 2 ಕಡೆ ನೀವು ಅದೇ ಪಿನ್ನನ್ನು ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಪಿನ್ ಅನ್ನೋದು ಸೆಟ್ ಆಗುತ್ತೆ. ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಸರ್ಚ್ನಲ್ಲಿ ಹೋಗ್ಬಿಟ್ಟು EPFO ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹಲವಾರು ಸೇವೆಗಳು ಇರುತ್ತೆ ಸ್ನೇಹಿತರೆ. ಅದರಲ್ಲಿ ನಿಮಗೆ EPFO ಸೇವೆ ಬೇಕು ಅಂದರೆ ಅಲ್ಲಿ ಸರ್ಚ್ ಬಾರ್ನಲ್ಲಿ ಹೋಗಿ EPFO ಅಂತ ಸರ್ಚ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ EPFOನ ಒಂದು ಸಿಂಬಲ್ ಬರ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು EPFO ಅಂತ ಒಂದು ಸಿಂಬಲ್ ಇದೆ, ಅದ್ರ ಮುಂದ್ಗಡೆ EPFO ಅಂತ ಬರ್ದಿರುವಂಥದ್ದು. ಅದನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪಾಸ್ಬುಕ್ ನೋಡ್ಬೋದು, ವ್ಯೂ ಪಾಸ್ಬುಕ್ ಅಂತ ಇದೆ, ರೈಸ್ ಕ್ಲೇಮ್ ಅಂತ ಇದೆ, ಹಾಗೆ ಟ್ರ್ಯಾಕ್ ಕ್ಲೇಮ್. ಅಂದರೆ ನೀವೇನಾದರೂ ಕ್ಲೇಮ್ನ ಹಾಕಿದರೆ ಅದನ್ನು ಚೆಕ್ ಕೂಡ ಮಾಡ್ಕೋಬೋದು ಯಾವ ರೀತಿ ಸ್ಟೇಟಸ್ ಏನಾಗಿದೆ ಅಂತ. ನಾನು ವ್ಯೂ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ UAN ನಂಬರ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ PF ನ ಒಂದು UAN ನಂಬರ್ ಇರುತ್ತೆ, ಆ ಒಂದು ನಂಬರ್ನ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, UAN ನಂಬರ್ನ ಎಂಟರ್ ಮಾಡಿದ್ದೀನಿ. ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಈ ರೀತಿ ನೋಡ್ಬೋದು ಉಮಂಗ್ ಪ್ರೊಫೈಲ್ ಅಪ್ಡೇಟ್ ಅಂತ ಇಲ್ಲಿ ಅಲೌ ಅಂತ ಕ್ಲಿಕ್ ಮಾಡ್ಕೋಬೇಕು. ಕೆಲವು ಬಾರಿ ಇಲ್ಲಿ OTP ಕೂಡ ಬರ್ಬೋದು ಸ್ನೇಹಿತರೆ. ಇಲ್ಲಿ ಕೆಲವು ಬಾರಿ ಈ ರೀತಿ OTP ಇಲ್ಲದೇ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು OTP ಇಲ್ಲದೇ ಓಪನ್ ಆಗುತ್ತೆ. ಕೆಲವು ಬಾರಿ OTP ಬರುತ್ತೆ, ಆಧಾರ್ OTP ಹಾಕಿಬಿಟ್ಟು ನಾವು ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನನ್ನ ಒಂದು 3 ಅಕೌಂಟ್ ಇಲ್ಲಿ ಓಪನ್ ಆಗಿದೆ ಸ್ನೇಹಿತರೆ. 3 ಅಕೌಂಟಲ್ಲಿ ನಾವು 3 ಅಕೌಂಟ್ನ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು, 3 ಅಕೌಂಟ್ನ ಪಾಸ್ಬುಕ್ ಕೂಡ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಯಾವ ಅಕೌಂಟ್ ಅಂತ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ, ಯಾವ ಅಕೌಂಟಲ್ಲಿ ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲಿ ನೋಡ್ಬೋದು ಎಂಪ್ಲಾಯಿ ಶೇರು, ಎಂಪ್ಲಾಯರ್ ಶೇರು, ಹಾಗೆ ಪೆನ್ಷನ್ ಕಾಂಟ್ರಿಬ್ಯೂಷನ್ ಅಂತ 3 ಬೇರೆ ಬೇರೆ ಬ್ಯಾಲೆನ್ಸ್ನ ಇಲ್ಲಿ ತೋರಿಸುತ್ತೆ. ಅದು
ಮೇಲ್ಗಡೆ ನೋಡ್ಬೋದು ಇಲ್ಲಿ 3 ಬ್ಯಾಲೆನ್ಸ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎಂಪ್ಲಾಯಿ ಶೇರು ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪಾಸ್ಬುಕ್ಕನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. EPF ಪಾಸ್ಬುಕ್ಕನ್ನ ನೀವು PDF ಮಾದರಿಯಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಡೌನ್ಲೋಡ್ ಆಗುತ್ತೆ ಪಾಸ್ಬುಕ್ ನೋಡ್ಬೋದು. ಇಲ್ಲಿ ಎಂಟ್ರೀಸ್ ಯಾವ ಮಂತಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಅನ್ನೋದು ಕ್ರೆಡಿಟ್ ಆಗಿದೆ ಅಂತ ಎಲ್ಲ ತೋರಿಸ್ತಾ ಇರುತ್ತೆ. ನಂತರದಲ್ಲಿ ಬೇರೆ ಪಾಸ್ಬುಕ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. 3 ಪಾಸ್ಬುಕ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಈ ಅಕೌಂಟಲ್ಲಿ. ಇಲ್ಲಿ ಬೇರೆ ಪಾಸ್ಬುಕ್ನ ನೋಡ್ಬೋದು. ಬೇರೆ ಪಾಸ್ಬುಕ್ನ ಈ ರೀತಿ ಓಪನ್ ಮಾಡ್ಕೋತೀನಿ. ಇಲ್ಲೂ ಕೂಡ ನೋಡ್ಬೋದು ಬ್ಯಾಲೆನ್ಸ್ ಇಲ್ಲಿ ಎಂಪ್ಲಾಯಿ ಶೇರು ಎಂಪ್ಲಾಯರ್ ಶೇರ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿಂದ ಪೆನ್ಷನ್ ಕಾಂಟ್ರಿಬ್ಯೂಷನ್ ಕೂಡ ಚೆಕ್ ಮಾಡ್ಕೋಬೋದು. ಈ ಪಾಸ್ಬುಕ್ನು ಕೂಡ 3 ಸಪ್ರೇಟ್ ಆಗಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಎಲ್ಲವೂ ಸೇರಿಸಿ ಡೌನ್ಲೋಡ್ ಮಾಡೋದಕ್ಕೆ ಬರೋದಿಲ್ಲ, 3 ಸಪ್ರೇಟ್ ಆಗಿ ನಾವು ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿ ನಾವು PFನ ಯಾವುದೇ ರೀತಿಯಲ್ಲಿ ಪಾಸ್ಬುಕ್ನ ಒಂದು ಯಾವುದೇ ಸಪ್ರೇಟ್ ಆದಂಥ ಪ್ರೈವೇಟ್ ಆ್ಯಪ್ನ ಯೂಸ್ ಮಾಡದೆ ಗೌರ್ಮೆಂಟ್ ಆ್ಯಪ್ನಲ್ಲಿ ಜಾಹೀರಾತು ಇಲ್ಲದೆ ನಾವು ಚೆಕ್ ಮಾಡ್ಕೋಬೋದು. ಹಾಗೆ ಪಾಸ್ಬುಕ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.